ನಮಸ್ಕಾರ ಸ್ನೇಹಿತರೆ. ಒಂದ್ ಕಡೆ ಹಗರಣಗಳು ಕಾಂಗ್ರೆಸ್ ಸರ್ಕಾರನ ಬಿಟ್ಟು ಬಿಡದೆ ಹಿಂಡಿ ಇಪ್ಪೆಕಾಯಿ ಮಾಡಾಕ್ತಾ ಇದಾವೆ. ಈ ಎಲ್ಲದರ ಮಿಂಚಿನ ಬೆಳವಣಿಗೆಗಳ ನಡುವೆ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಆ ಕುರ್ಚಿಯಲ್ಲಿ ಬಂದು ಕೂರೋರು ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಇದು. ಸ್ನೇಹಿತರೆ, ನೆನಪಿರಲಿ, ಈ ಬೆಳವಣಿಗೆ ಹಿನ್ನೆಲೆಯನ್ನ ನೀವು ಗಮನಿಸಬೇಕಾಗತ್ತೆ. ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿ ಮಾಡಿ ಮಾತುಕತೆ ಆಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಚರ್ಚೆ ಆಗಿರುವುದು ಕರ್ನಾಟಕದ ಹಗರಣಗಳ ಬಗ್ಗೆನೆ ಅಂತ ಯಾರು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಎಲ್ಲ ಮುನಿಸನ್ನು ಒತ್ತಟ್ಟಿಗಿಟ್ಟು ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ಬೇಕು ಅಂತ ಫಾರ್ಮಾನು ಸಹ ಹೈಕಮಾಂಡ್ ಹೊರಡಿಸಿದೆ. ಅದು ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲರ ಮೂಲಕ. ನಿಜಕ್ಕೂ ಕಾಂಗ್ರೆಸ್ ಅಷ್ಟೊಂದು ಒಗ್ಗಟ್ಟಾಗಿದೆಯಾ ಈಗ? ಇದಕ್ಕೆ ಉತ್ತರ ಕಾಂಗ್ರೆಸ್ನವರೇ ಕೊಡ್ಬೇಕು. ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂತ ಈ ಎಲ್ಲ ಆತಂಕಕಾರಿ ಬೆಳವಣಿಗೆಗಳ ನಡುವೆ ಈಗ ಮತ್ತೊಮ್ಮೆ ಮುಖ್ಯಮಂತ್ರಿಯ ಹುದ್ದೆಯ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ. ಇದು ಕಾಂಗ್ರೆಸ್ ಪಾಳೆಯದಿಂದನೇ ಬಂದಿರೋದು ಬಾಂಬು. ಹಾಗಾಗಿ ಇದಕ್ಕೆ ಹೆಚ್ಚಿನ ಮಹತ್ವ ಸಿಗ್ತಾ ಇದೆ. ಇದನ್ನ ಹೇಳಿರೋರು ಖುದ್ದು ಸಿದ್ದರಾಮಯ್ಯ ಅವರ ಸಂಪುಟದ ಹಾಲಿ ಸಚಿವರು ಅನ್ನೋದು ಇನ್ನೂ ಶಾಕಿಂಗು. ಏನಿ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇದುವರೆಗೂ ಕರ್ನಾಟಕದ ರಾಜಕೀಯದಲ್ಲಿ ಕಳಂಕರಹಿತರಾಗಿರ್ತಕ್ಕಂತ ನಾಯಕರು ಯಾರಾದ್ರೂ ಇದ್ರೆ ಇದನ್ನ ವಿರೋಧಿಗಳು ಒಪ್ತಾರೆ. ಅಂತಹ ಕಳಂಕರಹಿತ ನಾಯಕರ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಬರ್ತಾರೆ ಅಂತ. ಆದ್ರೆ ಯಾವಾಗ ಮೂಡ ಹಗರಣ ಬಯಲಿಗೆ ಬಂತೋ ಸಿದ್ದರಾಮಯ್ಯ ಅವರು ಅಕ್ಷರ ಸಹ ಮೆತ್ತಗಾಗಿ ಹೋಗಿದ್ದಾರೆ. ಅವರ 40 ವರ್ಷದ ಪೊಲಿಟಿಕಲ್ ಕರಿಯರ್ಗೆ ಅಳಿಸಲಾಗದಂತ ಕಪ್ಪು ಚುಕ್ಕಿ ಅಂಟಿಕೊಂಡಿದೆ. ಅದು ಮುಂದೆ ಆರೋಪ ಸಾಬೀತಾಗ್ಬೋದು ಅಥವಾ ಸಾಬೀತಾಗದೇ ಇರಬಹುದು. ಆದರೆ ಜನರ ಮನಸ್ಸಿನಲ್ಲಿ ಒಂದು ಪರ್ಸೆಪ್ಷನ್ ಅಂತೂ ಇದು ಕ್ರಿಯೇಟ್ ಮಾಡಿರುತ್ತೆ. ಅಷ್ಟರ ಮಟ್ಟಿಗೆ ವಿರೋಧ ಪಕ್ಷಗಳು ಸಫಲರಾಗಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕುತ್ತು ಬಂದಿದೆ. ಕೈಪಾಳೆಯದ ಸಚಿವರಾಗಿರ್ತಕ್ಕಂತ KN ರಾಜಣ್ಣ ಅವರು ಈ ಬಾಂಬ್ ಸಿಡಿಸಿದ್ದಾರೆ. ಮೀಡಿಯಾದ ಜೊತೆ ಮಾತಾಡ್ತಾ KN ರಾಜಣ್ಣ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸೋದಿಕ್ಕೆ ಸಾಧ್ಯನೇ ಇಲ್ಲ, ಅವರ ಸ್ಥಾನಕ್ಕೇನು ಕುತ್ತಿಲ್ಲ, ಯಾವುದೇ ರೀತಿಯ ತಪ್ಪಾಗಿಲ್ಲ ಸಿದ್ದರಾಮಯ್ಯ ಅವರ ಕಡೆಯಿಂದ, ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಸಿದ್ಧ ಅಂತ ಹೇಳ್ತಾನೆ. ಅಂತ ಬದಲಾವಣೆಗಳೇನು ಆಗೋದಿಲ್ಲ. ಆದರೆ ಆಗೋ ಸನ್ನಿವೇಶ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಬಾಂಬ್ನ KN ರಾಜಣ್ಣ ಅವರು ಸಿಡಿಸಿದ್ದಾರೆ. ಸಿದ್ದರಾಮಯ್ಯನವರು ಈಗಾಗಲೇ ಹೈಕಮಾಂಡ್ ನ ಮೀಟ್ ಮಾಡಿ ಬಂದಿದ್ದಾರೆ. ಹೈಕಮಾಂಡ್ ಸಹ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದೆ ಸಿದ್ದರಾಮಯ್ಯನವರಿಗೆ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ರೆ ನೀವು ಕುರ್ಚಿ ತ್ಯಾಗಕ್ಕೆ ಸಿದ್ಧರಾಗಿರ್ಬೇಕು ಅಂತ. ಈಗ KN ರಾಜಣ್ಣ ಅವರು ಕೊಡ್ತಾ ಇರ್ತಕ್ಕಂತ ಹೇಳಿಕೆನೂ ಸಹ ನಾವು ಸಿದ್ದು ಅವರ ಡೆಲ್ಲಿ ಭೇಟಿಗೆ ಕನೆಕ್ಟ್ ಮಾಡಿ ನೋಡಬಹುದು. ಅಂದ್ರೆ ಸಿದ್ದರಾಮಯ್ಯನವರು ಆಲ್ಮೋಸ್ಟ್ ಆಲ್ ಕುರ್ಚಿ ತ್ಯಾಗಕ್ಕೆ ಒಪ್ಕೊಂಡು ಬಿಟ್ರ. ಅದಕ್ಕೆ ರಾಜಣ್ಣ ಅವರ ಈ ಹೇಳಿಕೆಗೆ ಮಹತ್ವ ಬರೋದು. ಮುಂದಿನ ಸಿಎಂ ಆಗಿ ಸತೀಶ್ ಜಾರಕಿಹೊಳಿ ಅವರು ಚುಕ್ಕಾಣಿ ಹಿಡಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಅಂತಾರೆ KN ರಾಜಣ್ಣ. ಸ್ನೇಹಿತರೆ, ಇಲ್ಲಿ ಎರಡು ಆಂಗಲ್ ನಲ್ಲಿ ನಾವು KN ರಾಜಣ್ಣ ಅವರ ಹೇಳಿಕೆಯನ್ನು ನೋಡ್ಬೇಕಾಗುತ್ತೆ. ಅವರು ಮೊದಲ ಭಾಗದಲ್ಲಿ ಹೇಳೋದು ಸಿದ್ದರಾಮಯ್ಯ ಅವರಿಗೆ ಯಾವುದೇ ಸಂಕಷ್ಟಗಳು ಎದುರಾಗಿಲ್ಲ, ಅವ್ರೇನು ತಪ್ಪು ಮಾಡಿಲ್ಲ, ಕುರ್ಚಿಯಿಂದ ಇಳಿಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಸಾಧ್ಯವಾದಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರನ್ನ ಸೇವ್ ಮಾಡೋದಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುವುದು ಅನ್ನೋದು. ಇನ್ನೊಂದು ಆಂಗಲ್ ನಲ್ಲಿ ಮುಂದುವರೆದು ಹೇಳ್ತಾರೆ, ಒಂದು ಪಕ್ಷ ಸಿದ್ದು ಕುರ್ಚಿ ತ್ಯಾಗ ಮಾಡಬೇಕಾದ ಸಂದರ್ಭ ಬಂದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ಕೂರಿಸಲಾಗುವುದು ಅಂತ. ಡೆಲ್ಲಿನಲ್ಲಿ ಹಂಗಾದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ ಮಾತ್ರಕ್ಕೆ ಒಪ್ಪಿಬಿಟ್ರ ಕುರ್ಚಿ ತ್ಯಾಗಕ್ಕೆ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ. ಅದನ್ನೇ ನಾವು ಈಗ ಆಲ್ರೆಡಿ ರಿಪೋರ್ಟ್ ಸಹ ಮಾಡಿದೀವಿ. ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ದೂರುಗಳ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಹೇಗೆಲ್ಲ ಷಡ್ಯಂತ್ರಗಳನ್ನು ವಿರೋಧ ಪಕ್ಷಗಳಲ್ಲ, ನಮ್ಮ ಕಾಂಗ್ರೆಸ್ನ ನಾಯಕರುಗಳೇ ಮಾಡ್ತಾ ಇದ್ದಾರೆ. ಇದು ನಡೀತಾ ಇರೋದು ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಸಿರೋರಿಂದಾನೇ ಅನ್ನುವ ಎಲ್ಲ ದೂರುಗಳನ್ನು ಸಿದ್ದರಾಮಯ್ಯನವರು ಮುಲಾಜಿಲ್ದೆ ಹೈಕಮಾಂಡ್ಗೆ ಕೊಟ್ಟು ಬಂದಿದ್ದಾರೆ. ಇನ್ನೂ ನೀವು ಇದನ್ನ ನಂಬಲಿಲ್ಲ ಅಂದ್ರೆ ಬಿಜೆಪಿ ಅವರು ಹೇಳಿದ್ದಾರೆ, ನಮಗೆ ಮೂಡಾಗೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೊಟ್ಟಿರೋರು ಕೈ ಪಕ್ಷದವರೇ ಅಂತ. ಇನ್ನು ಮುಂದುವರೆದು ಕುಮಾರಸ್ವಾಮಿ ಅವರೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಮೂಡ ಹಗರಣ ಸಿದ್ದರಾಮಯ್ಯ ಅವರ ತಲೆಗೆ ಕಟ್ಟಿದ್ದೇ ಕಾಂಗ್ರೆಸ್ನವರು, ಅದು ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಸಿದವರಿಂದನೇ ಈ ಹಗರಣ ಬಯಲಿಗೆ ಬಂದಿರುವುದು ಅಂತ. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಒಳಸಂಚು ನನ್ನ ವಿರುದ್ಧ ಮಾಡಿದವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬಿಡ್ತೇನಾ? ಖಂಡಿತ ಬಿಡೋದಿಲ್ಲ ಅನ್ನುವ ಜಿದ್ದಿಗೆ ಸಿದ್ದರಾಮಯ್ಯನವರು ಬಿದ್ದಿದ್ದಾರೆ. ಈಗ ಅವರು ಉರುಳಿಸಿರತಕ್ಕಂತ ದಾಳ ಇದೆಯಲ್ಲ KN ರಾಜಣ್ಣ ಮೂಲಕ, ಮುಂದಿನ ಮುಖ್ಯಮಂತ್ರಿ
ಸತೀಶ್ ಜಾರಕಿಹೊಳಿ ಅವರಾದ್ರೂ ಅಚ್ಚರಿ ಇಲ್ಲ ಅನ್ನೋದು ಅದರ ಒಂದು ಮುಂದುವರಿದ ಭಾಗನೇ. ನನ್ನ ಕುರ್ಚಿಗೆ ಕಂಟಕ ತಂದಿರೋರ್ನ ನಾನೂ ಸಹ ಮುಖ್ಯಮಂತ್ರಿ ಆಗೋದಿಕ್ಕೆ ಬಿಡೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶನ ಸಿದ್ದರಾಮಯ್ಯ ಅವರ ಬಣ KN ರಾಜಣ್ಣರ ಮೂಲಕ ಇಲ್ಲಿ ಸಾರಿದೆ. ಸ್ನೇಹಿತರೆ, ನೀವು ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರ ನಡೆಯನ್ನು ಸಹ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಿಂದ ಅವರು ಸಿದ್ದರಾಮಯ್ಯ ಅವರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಮುನಿಸಿಕೊಂಡಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವರನ್ನು ಸಂತೈಸೋದಿಕ್ಕೆ KN ರಾಜಣ್ಣ ಅವರು ಈ ಸ್ಟೇಟ್ಮೆಂಟ್ ಕೊಟ್ರ ಅನ್ನೋ ಅನುಮಾನಗಳು ಸಹ ಈಗ ಮೂಡೋದಕ್ಕೆ ಶುರುವಾಗಿದೆ. ಸ್ನೇಹಿತರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರನೇ ಇಂಟೆಲಿಜೆನ್ಸ್ ಇರುತ್ತೆ, ರಾಜ್ಯ ಗುಪ್ತಚರ ಇಲಾಖೆ ಸಹ ಅವರ ಕೈ ಕೆಳಗೆ ಬರುತ್ತೆ. ರಾಜ್ಯದಲ್ಲಿ ಯಾವ ರಾಜಕಾರಣಿಗಳ ನಡೆ ಏನೇನಿದೆ, ತನ್ನ ವಿರುದ್ಧ ಏನಾದ್ರೂ ಕುತಂತ್ರ ನಡೀತಾ ಇದೆಯಾ ಅನ್ನುವ ಎಲ್ಲ ಮಾಹಿತಿ ಸಹ ಮುಖ್ಯಮಂತ್ರಿಗಳಿಗೆ ಇರುತ್ತೆ. ಈಗೇನು ಬಿಜೆಪಿಯ ವಿಜಯೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಆರೋಪ, ಮೂಡ ಹಗರಣ ಬಯಲಿಗೆ ಬಂದಿರೋದೇ ಕಾಂಗ್ರೆಸ್ನವರಿಂದ ಅಂತ. ಅದು ನಿಜವಾಗಿದ್ದೇ ಆದರೆ ಖಂಡಿತ ಅದು CM ಸಿದ್ದರಾಮಯ್ಯನವರಿಗೆ ಗೊತ್ತಾದೇ ಆಗುತ್ತೆ. ಅದಕ್ಕೆ ಕಾರಣವಾದವರನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದೆಲ್ಲ ಸಿದ್ದರಾಮಯ್ಯನವರು ಮಾಡೇ ಮಾಡ್ತಾರೆ. ಅದರ ಭಾಗನೇ ಈಗ ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋ ಸ್ಟೇಟ್ಮೆಂಟ್ ನ KN ರಾಜಣ್ಣ ಅವರು ಕೊಟ್ಟಿರೋದು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇನ್ನೂ ಒಂದು ಚೆಕ್ಮೇಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಬಣದವರು. ಮೊನ್ನೆ ಡೆಲ್ಲಿಗೆ ಭೇಟಿ ನೀಡಿದ್ರಲ್ಲ ಸಿದ್ದರಾಮಯ್ಯ ಅವರು, ಆಗ ಸೋನಿಯಾ ಗಾಂಧಿ ಅವರನ್ನು ಸಹ ಮೀಟ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರು ಒಂದು ಸಲಹೆ ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ, ಒಂದು ಪಕ್ಷ ನೀವೇನಾದ್ರೂ ಕುರ್ಚಿಯಿಂದ ಇಳಿಯುವ ಪರಿಸ್ಥಿತಿ ಬಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಆ ಸ್ಥಾನಕ್ಕೆ ತಂದು ಕೂರಿಸೋಣ, ನಿಮ್ಮ ಸಹಮತಿ ಇರಬೇಕು ಅಂತ ಸಲಹೆ ಕೊಟ್ಟಿದ್ರು ಸೋನಿಯಾ ಗಾಂಧಿ ಅವರು. ಆದ್ರೆ ಸಿದ್ದರಾಮಯ್ಯನವರಿಗೆ ಇದು ಸಹ ಒಪ್ಪಿಗೆ ಇಲ್ಲ. ಹಾಗಾಗಿ ಅವರು ನಾನು ಕುರ್ಚಿಯಿಂದ ಇಳಿದ್ರೆ ನಮ್ಮದೇ ಬಣದ ಮತ್ತೊಬ್ಬ ನಾಯಕನೇ ಆ ಸ್ಥಾನಕ್ಕೆ ಬಂದು ಕೂರ್ಬೇಕು ಅಂತ ಆಲ್ಮೋಸ್ಟ್ ಆಲ್ ಸಿದ್ದರಾಮಯ್ಯನವರು ಸಹ ಡಿಸೈಡ್ ಮಾಡಿದ ಆಗಿದೆ. ಮುಂದೆ ಖರ್ಗೆ ಅವರನ್ನ CM ಸ್ಥಾನಕ್ಕೆ ತರಬೇಕು ಅನ್ನುವ ಕೂಗಾಗ್ಲಿ, DK ಶಿವಕುಮಾರ್ ಅವರನ್ನು CM ಸ್ಥಾನಕ್ಕೆ ತರಬೇಕು ಅನ್ನುವ ಪ್ರಯತ್ನಗಳಾಗ್ಲಿ ನಡಿಬಾರ್ದು. ಅಂದ್ರೆ ಅದಕ್ಕೆ ಈಗಿನಿಂದಲೇ ನಮ್ಮ ಬಣದ ನಾಯಕರನ್ನು CM ಸ್ಥಾನಕ್ಕೆ ಸೂಚಿಸೋದಿಕ್ಕೆ ಶುರು ಮಾಡ್ಬೇಕು ಅಂತಾನೆ ಸಿದ್ದು ಬಣ ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಮುನ್ನೆಲೆಗೆ ತಂದಿದೆ. ಈಗ ನಿಮ್ಗೆ ಗೊತ್ತಿರಬಹುದು, ಸಿದ್ದರಾಮಯ್ಯ ಸಂಪುಟದ ಪುನರ್ರಚನೆ ಸಹ ಇಷ್ಟರಲ್ಲೇ ಆಗಲಿದೆ. ಅದರಲ್ಲಿ 8 ರಿಂದ 9 ಜನ ಸಚಿವರನ್ನು ಕೈ ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಬಹಳಷ್ಟು ಮಂದಿ ಸಿದ್ದು ಬಣಕ್ಕೆ ಸೇರಿದವರಾಗಿದ್ದಾರೆ. ಇದು ಸಹ ಸಿದ್ದರಾಮಯ್ಯನವರಿಗೆ ದೊಡ್ಡ ಹೊಡೆತ. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದ ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ಕರ್ನಾಟಕಕ್ಕೆ ಬಂದಿದ್ರು. ಸಚಿವರುಗಳಿಗೆ ಯಾರ್ಯಾರು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅವರನ್ನು ಗುರುತಿಸಿ ಡೆಡ್ ಲೈನ್ ಸಹ ಕೊಟ್ಟಿದ್ದಾರೆ. ನೀವು ಇಂಪ್ರೂವ್ ಆಗದೆ ಹೋದರೆ ತಲೆದಂಡ ಗ್ಯಾರಂಟಿ ಅನ್ನೋ ಸಂದೇಶ ಸಹ ಹೈಕಮಾಂಡ್ ಕಡೆಯಿಂದ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕೊಟ್ಟೋಗಿದ್ದಾರೆ. ಒಟ್ಟಾರೆ ಹೈಕಮಾಂಡ್ ಈಗ ಸದ್ಯದ ಮಟ್ಟಿಗೆ ಸಿದ್ದು ಅವರ ಬೆಂಬಲಕ್ಕೆ ನಿಂತಿದೆ. ನೈತಿಕವಾಗಿ ಬೆಂಬಲ ಕೊಟ್ಟಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಬೆಂಬಲ ಮುಂದೆ ರಾಜ್ಯಪಾಲರೇನಾದ್ರೂ ತನಿಖೆಗೆ ಆದೇಶ ಮಾಡಿದ್ರೆ ಮುಂದುವರಿಯುತ್ತಾ, ಅದು ಪ್ರಶ್ನಾರ್ಥಕ ಚಿಹ್ನೆ. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರಾಜಕೀಯ ಆಶ್ಚರ್ಯಕರ ತಿರುವುಗಳನ್ನು ಪಡೆಯಲಿದೆ ಅನ್ನೋದಕ್ಕೆ ಈ ಎಲ್ಲದು ಮುನ್ಸೂಚನೆ. ನೀವೇ ನೋಡಿ, 136 ಸೀಟ್ ಗೆದ್ದು ಅಧಿಕಾರಕ್ಕೆ ಬಂದಿರತಕ್ಕಂತ ಕೈ ಸರ್ಕಾರ, ಬಲಿಷ್ಠವಾಗಿರ್ತಕ್ಕಂಥ ಸರ್ಕಾರ ನಡುಗಿ ಹೋಗ್ತಾ ಇದೆ ಅಂದ್ರೆ ಅದು ವಿರೋಧ ಪಕ್ಷದವರಿಂದಲ್ಲ, ಸ್ವತಃ ಕಾಂಗ್ರೆಸ್ನವರಿಂದಲೇ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಶತಾಯಗತಾಯ ಸಿದ್ದರಾಮಯ್ಯನವರನ್ನು CM ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ವಿರೋಧ ಪಕ್ಷದವರಿಗಿಂತ ಕೈಪಾಳ್ಯದಲ್ಲೇ ಜಾಸ್ತಿ ಚಲನವಲನಗಳು ಕಾಣ್ತಾ ಇದಾವೆ ಅಂದ್ರೂ ತಪ್ಪಾಗಲ್ಲ. ಸ್ನೇಹಿತರೆ, ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.